ಗುಜರಾತ್ನಲ್ಲಿ 3,000 ಮಂದಿ ಮುಸ್ಲಿಂ ಅತ್ಯಾಚಾರ ಇದೆಲ್ಲ ನೀವು ಅರ್ಥ ಮಾಡ್ತೀವಿ. ಅಕ್ಕಾಗಿ ನಾವು ಸಂಘಟನೆ ಕಟ್ತಾ ಇದ್ರು, ಸುಮ್ಮನೆ ಸಂಘಟನೆ ಕಟ್ಟಿದ್ರೆ ನಾವು ಮುಖ್ಯಮಂತ್ರಿಗಳ ಮೇಲೆ ಇನ್ನೊಂದು ಸಂಘಟನೆಗಳೇ ಉತ್ತರ ಕಾಂಡದಲ್ಲಿ ಒಂದು 70 ವರ್ಷ ಹುಡುಗಿ ಇಂದು ದಿನಾಂಕ ಅಕ್ಟೋಬರ್ 15, 2025 ರಂದು ಇಲಕಲ್ಲ ತಾಲೂಕಿನಲ್ಲಿ ನಡೆದ ಸ್ನೇಹ ರಂಗ ಮಂದಿರದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ನೂತನವಾಗಿ ಬಾಗಲಕೋಟ ಜಿಲ್ಲಾ ಘಟಕ ಹಾಗೂ ಇಲಕಲ್ಲ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು. ಇವನ್ನೆಲ್ಲರೂ ಸಹ ನಾವು ತುಂಬ ಹೃದಯದಿಂದ ಈ ಸತೀಶ್ ಇರಲಿ ಅಷ್ಟೇನಿಲ್ಲ ಒಂದು ಅಧ್ಯಕ್ಷರು ಮಾಡಿದ್ದೀವಿ. ಆನಂತರ ಈ ಎಲ್ಲ ಇವತ್ತು ದಿವಸ ನೀವು ಎದ್ದಿಂತು ಒಂದು ದೀಪರು ಬೆಳಿದ್ದೀರಿ. ಮುಂದಕ್ಕೆ ಚಾಚಿ ಪರಿಸರ ಸಮಿತಿ, ದಲಿತ ಸಂಘರ್ಷ ಸಮಿತಿ, ಸಂಯೋಜಕ ಸಮಿತಿಯ ಏನು ಜೋರಾಗಿ ಸಂಯೋಜಕ ಸಮಿತಿಯ ಪದಾಧಿಕಾರತ್ವವನ್ನು ಇಂದು ರಾಜ್ಯ ಸಮಿತಿಯ ಸಮ್ಮುಖದಲ್ಲಿ ನಾವೆಲ್ಲ ಶಬ್ದ ಮಾಡಿ ಈ ನಾಡಿನ, ಈ ರಾಜ್ಯದ, ಈ ಜಿಲ್ಲೆಯ ಎಲ್ಲ ಬಡವರಿಗೂ, ಎಲ್ಲ ಜಾತಿಯ ಬಡವರನ್ನ ಒಂದು ಮಾಡುತ್ತಾ ಪ್ರಜ್ಞಾಪೂರ್ವಕವಾಗಿ ಅಂಬೇಡ್ಕರ್ ಸಿದ್ಧಾಂತವನ್ನ ಪ್ರತಿ ಮನೆಗೂ ಹರಡುತ್ತಾ ಸಿದ್ಧಾಂತವನ್ನು ಕಾಪಾಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಭೀಮ್. ಚಲವಾದಿ ಕಂದಗಲ್, ಶರಣು ಚಲವಾದಿ, ಪ್ರಭು ಚಲವಾದಿ, ಅಶೋಕ್ ಚಲವಾದಿ, ಹನುಮಂತ ಚಲವಾದಿ, ಹುಸೇನಪ್ಪ ಚಲವಾದಿ. ಇದು ನೀವು ಆಯ್ಕೆ ಮಾಡುವಾಗ ಗೆಳೆಯರೆ ನಮ್ಮ ಜಿಲ್ಲಾ ನಾಯಕರು ಈ ನೀವು ಈ ಸಮಿತಿ ಸಂಯೋಜಕ ರಾಜ್ಯ ವಿ ನಾಗರಾಜಣ್ಣನವರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಗೆದ್ದಿರತಕ್ಕಂಥ ಭಾಷಾ ಭಾವನೆಗೆ ನಾವು ಕೂಡ ತಮಗೆ ಒಂದು ಜವಾಬ್ದಾರಿಯನ್ನು ನೀಡಲಿಕ್ಕೆ ದೂರದ ಊರಿಂದ ಬೆಂಗಳೂರಿಂದ ಸಾಹೇಬರು ಕೂಡ ಬಂದಿದ್ದಾರೆ. ಯಾಕೆಂದ್ರೆ ನಾವು ಬಂದಿದ್ದೀವಿ, ರಾಯಚೂರಿಂದ ಬಂದಿದ್ದೀವಿ, ಎಲ್ಲ ಕಡೆಯಿಂದ ತಮಗೆ ಬಂದು ಇವತ್ತೇನು ದಲಿತ ಸಂಘರ್ಷ ಸಮಿತಿ ಬಾಗಲಕೋಟೆಯಲ್ಲಿ ಗಟ್ಟಿಯಾಗಿ ಒಂದು ಚಳವಳಿ ಕಟ್ಟಿರ್ತಕ್ಕಂಥ ಆಶಾಭಾವನೆ ರಾಜ್ಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ತಾವು ಕೂಡ ಗೆದ್ದಿರತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಹೀಗೆ ಮುಕ್ತಾಯ ಮಾಡಿರ್ತಕ್ಕಂಥದ್ದನ್ನ ನಾನು ಕೂಡ ತಮ್ಮಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಂದನೆ. ಮಾನವನಾಗಿ ನಿಮ್ಮ ಜೊತೆಗೆ ಇರ್ಲಿಕ್ಕೆ ಬರ್ತಾ ಇದ್ದೀನಿ. ಮಾನವೀಯತೆಯನ್ನು ಮರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾನವೀಯತೆ ಅಂದ್ರೆ ಏನು ಅಂತ ತಿಳಿಯಲಿಕ್ಕೆ ಬಂದಿದ್ದೀವಿ. ಅದು ಅಂಬೇಡ್ಕರ್ ಮಕ್ಕಳು ಹೇಳ್ತಾರೆ, ಅದು ಅಂಬೇಡ್ಕರ್ ಮಕ್ಕಳು ಹೇಳ್ತಾ ಇರ್ತಕ್ಕಂಥ. ಅದಕ್ಕೆ ಇದು ಪ್ರತಿ ಪಾಠ ಏನು ಅಂಬೇಡ್ಕರ್ ಸಿದ್ಧಾಂತ? ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದೇ ಈ ಅಂಬೇಡ್ಕರ್ ಸಿದ್ಧಾಂತ. ಏನು ಅಂಬೇಡ್ಕರ್ ಸಿದ್ಧಾಂತ? ಜೋರಾಗಿ ಹೇಳಿ. ಜಾತಿ ರಹಿತ ಸಮಾಜ ಸೃಷ್ಟಿ ಮಾಡ್ತಕ್ಕಂಥದ್ದು, ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಮೂಲಭೂತ ಸಿದ್ಧಾಂತ. ಎಲ್ಲರೂ ಒಪ್ಕೊಳ್ತೀರಾ? ಯಾವುದೇ ಜಾತಿ ಆಗಲಿ ಕಟ್ಟಬೇಕು, ಅದು ಮಾನವತೆಯನ್ನು ಹೊಂದಿರ್ತಕ್ಕಂಥದ್ದಾಗಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ಮ ಮನುಷ್ಯ ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ಅರಿತಾ ಇರ್ತಕ್ಕಂಥದ್ದು ಒಂದೇ, ನನ್ನಲ್ಲಿ ಅರಿತಾ ಇರ್ತಕ್ಕಂಥದ್ದು ಅವ್ರ ಹೆಣ್ಣು ಗಂಡು ಎರಡೇ ಎರಡು. ಯಾವುದೇ ಹೆಣ್ಣು ಮೇಲೆ ರೇಪ್ ಆದ್ರೆ, ಒಬ್ಬ ಬ್ರಾಹ್ಮಣರ ಹೆಣ್ಣು ಮಗಳ ಮೇಲೆ ರೇಪ್ ಆದ್ರೆ ರೇಪ್ ಅಲ್ವಾ? ಆ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆದ್ರೆ ದೌರ್ಜನ್ಯ ಅಲ್ವಾ? ನನ್ನ ಹೆಣ್ಣು ಮಗಳ ಮೇಲೆ, ನನ್ನ ಅಕ್ಕ ತಂಗಿಯರ ಮೇಲೆ ರೇಪ್ ಆಗ್ಬೇಕಾ? ಅದಲ್ಲ. ಈ ದೇಶದ ನೆಲದಲ್ಲಿ ನಿಮಗೊಂದು ಗಾಳಿ, ನನಗೊಂದು ಗಾಳಿ ಇದೆಯಾ? ಒಬ್ಬ ಮುಸ್ಲಿಂ ಒಂದು ಗಾಳಿ, ದಲಿತರಿಗೊಂದು ಗಾಳಿ, ಬ್ರಾಹ್ಮಣರಿಗೊಂದು ಗಾಳಿ ಅಂತ ಇರೋದು ಇದೆಯಾ? ಹಾಗೇನಾದ್ರೆ
ಇದು ಸಂವಿಧಾನವಾಗಿ ಕೇಳಬೇಕು. ಹಾಗೇನಾದ್ರೆ ಗಾಳಿಯಲ್ಲಿ ಬೇರೆ ಬೇರೆ ಇದ್ರೆ ಬೈಫರ್ಕೆಟ್ ಮಾಡಿ ಸ್ವಾಮಿ. ನಿಮ್ಮ ಮೂಲ ನಿವಾಸಿಗಳು ಕೋಮುವಾದಿಗಳು ಇವತ್ತೇನು ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇದ್ರ ಮಾಡಿ, ನಾವು ಭಾಗ ಮಾಡಿ, ನಾವು ರೆಡಿ ಇದ್ದೀವಿ. ಹಾಗೇನಾದ್ರೆ ನೀರು ಬೇರೆ ಬೇರೆ ಜಾತಿಗಳಿಗೆ ಬಂದಿದೆ ಅಂತಂದ್ರೆ ನೀರನ್ನ ಭಾಗ ಮಾಡಿ. ನಾನು ಹೇಳೋದು ಅರ್ಥ ಆಗುತ್ತಾ? ನೀರನ್ನ ಭಾಗ ಮಾಡ್ತೀರಾ? ಆಗೋದಿಲ್ಲ ಕಣ್ರಿ. ಸೂರ್ಯನ ಸುತ್ತ ಇರ್ತಕ್ಕಂಥ ಈ ಗ್ರಹಗಳನ್ನ ತಡೀಲಿಕ್ಕಾಗತ್ತಾ? ಆ ಸೂರ್ಯನ ಬೆಳಕನ್ನು ತಡೀಲಿಕ್ಕಾಗತ್ತಾ? ಅಂಬೇಡ್ಕರ್ ಮತ್ತು ದಲಿತರ ಹೋರಾಟವನ್ನು ತಡೀಲಿಕ್ಕಾಗತ್ತಾ? ಆಗಲ್ಲ ಕಣ್ರಿ. ನಾನಿದ್ದೆ ಹೋಗೋದು. ನನ್ನ ಪರಂಪರೆ ಸುಮ್ಮನೆ ಕೂಡಲ್ಲ, ನೀವೆಲ್ಲ ಸುಮ್ಮನೆ ಕೂಡಲ್ಲ. ಹೌದಾ? ಇವತ್ತು ಶಬ್ದ ಮಾಡ್ತೀರಾ? ಮೂಲೆಯಲ್ಲಿ ಅಂಬೇಡ್ಕರ್ ಮಕ್ಕಳಿಗೆ, ದಲಿತರಿಗೆ, ಎಲ್ಲ ಜಾತಿ ಬಡವರಿಗೆ ಅವಮಾನ ಆದಾಗ ಅಂತ ಕಡೆ ಈ ದಲಿತ ಶಕ್ತಿ ಇರುತ್ತೆ. ಅಂತ ಕಡೆಗೆ ಅದೇ ದಲಿತ ಶಕ್ತಿ ಸಿದ್ಧಾಂತ. ನಾವು ಓದಿದ್ದೆ ಅಂದ್ರೆ ಏನಾದ್ರೂ ಅನುಭವ. ನಾವು ನಿಮಗೆ ಪ್ರತಿಭಟನಾ ಶಕ್ತಿಯಾಗಿ ಏನಾದ್ರು ಹುಟ್ಟಿದ್ರೆ ಅದು ದಲಿತ ಸಂಘರ್ಷ ಶಕ್ತಿ. ಆ ಪ್ರತಿಭಟನಾ ಕಿಡಿಗಳನ್ನ ಮೂಲೆಗೂ ಹಂಚತಕ್ಕಂಥ ಕೆಲಸ ನಾವು ಸೇರ್ಕೊಂಡು ಮಾಡ್ಬೇಕು. ಮಾಡ್ತೀರಿ? ನೀವೆಲ್ಲರೂ ಮಾಡಬೇಕು. ನಾಳೆ ವಿದ್ಯಾರ್ಥಿಗಳನ್ನ, ಮಹಿಳೆಯರನ್ನ, ಯುವ ಸಮುದಾಯವನ್ನ ಸಂಘಟಿಸಿ. ಅದಕ್ಕೆ ಅದ್ರ ಮುಂಚೆ ಏನ್ ಬೇಕು ನಿಮಗೆ? ಅರಿಬೇಕು. ಅರಿವೇ ಶಿಕ್ಷಣ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ರು? ಶಿಕ್ಷಣ, ಆಮೇಲೆ ಅರಿವು ಮೂಡಿಸಬೇಕು, ಸಂಘಟಿತರಾಗಬೇಕು, ಆಮೇಲೆ ಹೋರಾಟ. ನಿಮಗೆ ಶಿಕ್ಷಣವೇ ಇದ್ದಿದ್ರೆ, ಕಾನೂನುಗಳಾಗಿ ನಿಮ್ಗೆ ಗೊತ್ತಿದ್ದೇ ಇದ್ರೆ, ಒಂದು ಯಾರು ದೌರ್ಜನ್ಯ ಮಾಡಿದ್ರೆ ಏನು ಸೆಕ್ಷನ್ ಬರುತ್ತೆ, ಏನು ಶಿಕ್ಷೆ ಬರುತ್ತೆ. ಈ ಭೂಮಿಯ ಪಾಲ್ದಾರಿಕೆಯನ್ನು ಎಂದಾದ್ರೂ ಕೇಳಿದ್ದೀರ ನೀವು? ಅಯ್ಯೋ ಬಿಡಿ ಸ್ವಾಮಿ, ನಮ್ಮ ಕರ್ಮ, ನಾವು ಹಿಂಗೆ ಬಂದಿರೋದು, ನನಗೆ ಯಾಕೆ ಭೂಮಿ ಬೇಕು? ಸರಿನಾ? ಭೂಮಿ ನಿಮ್ಮದಲ್ವಾ? ಅಲ್ಲ, ಈ ಸಾವಿರಾರು ಎಕರೆ ಒಬ್ಬನು ಪಡಿಬಹುದು. ನಿಮ್ಗೆ ಯಾಕೆ 1 ಎಕರೆ 2 ಎಕರೆ ಇಲ್ಲ? ಕರ್ಮ. ಅವನು ವಲಯ ಮಾತಿಗೆ ನಾನು ನಿಂತಿದ್ದಾನೆ, ಅದಕ್ಕೋಸ್ಕರ ಅವ್ನ ಕರ್ಮ. ಪಾಪ ಕರ್ಮಗಳಿಗೆ ಸೀಮಿತಗೊಳಿಸಿ ಈ ಜನರನ್ನ 100 ವರ್ಷಗಳ ಕಾಲ ಹಿಂಗೆ ದುಡಿತಾ ಇದ್ದೀರಲ್ಲ, ಇನ್ನೆಷ್ಟು ದಿವಸ ನಿಮ್ಮ ಬಾಧಿಗಳನ್ನು ತಡ್ಕೊಳ್ಳೋದು? ಇನ್ನೆಷ್ಟು ದಿವಸ ನಿಮ್ಮ ನೋವುಗಳನ್ನು ತಡ್ಕೊಳ್ಳೋದು? ತಡಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಬರಬೇಕಾಗಿರುತ್ತ ಪಾಲು, ಭೂಮಿ ಪಾಲು ಬೇಕು. ಎಂದಾದ್ರೂ ರಾಷ್ಟ್ರೀಕರಣ ಮಾಡಿದಾರ? ಭೂ ರಾಷ್ಟ್ರೀಕರಣ ಮಾಡಿದಾರ? ಮಾತ್ರ ಈ ದೇಶದಲ್ಲಿ ಪ್ರಶ್ನೆ ಕೇಳ್ತೀನಿ, ಈ ದೇಶದ ಮನವಾದಿಗಳು ಪ್ರಶ್ನೆ ಕೇಳ್ತೀನಿ. ಆರ್ಥಿಕವಾಗಿ ರಾಷ್ಟ್ರೀಕರಣ ಮಾಡಿಬಿಟ್ರೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ, ಯಾಕೆ ಸ್ವಾಮಿ ಭೂಮಿ ರಾಷ್ಟ್ರೀಕರಣ ಮಾಡಿಲ್ಲ? ಸಾಹೇಬ್ರೆ, ಯಾಕೆ ಭೂಮಿ ರಾಷ್ಟ್ರೀಕರಣ ಮಾಡಿಲ್ಲ? ಭೂಮಿ ಏನಾದ್ರು ರಾಷ್ಟ್ರೀಕರಣ ಮಾಡಿಬಿಟ್ರೆ ಎಲ್ಲರೂ ಸಮಾಜ ಮೆಚ್ಚಬೇಕಂತ ಹೇಳ್ಬಿಟ್ಟು ಅವರಿಗೆ